ಖಾಸಗಿ ಲೇಔಟ್ನಲ್ಲಿ ಅನಧಿಕೃತ ಶೆಡ್ಗಳ ನಿರ್ಮಾಣ ಆರೋಪ. ಏಕಾಏಕಿ ಶೆಡ್ಗಳ ತೆರವು ಕಾರ್ಯ, ಬೀದಿಗೆ ಬಿದ್ದ ಜನರು. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಬಸವನಹಳ್ಳಿ ಗ್ರಾಮದ ಡಾಲರ್ಸ್ ಕಾಲೋನಿಯ ಖಾಸಗಿ ಲೇಔಟ್ನಲ್ಲಿ ಅನಧಿಕೃತ ಶೆಡ್ಗಳನ್ನು ನಿರ್ಮಾಣ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದ್ದು, ಪೊಲೀಸರು ಏಕಾಏಕಿ ಶೆಡ್ಗಳನ್ನು ತೆರವು ಮಾಡಲಾಗಿದೆ. ಶೆಡ್ಗಳ ತೆರವು ಕಾರ್ಯಾಚರಣೆಯಿಂದ 10 ಮಂದಿ ಬಡ ಕುಟುಂಬಗಳು ಬೀದಿಗೆ ಬಿದ್ದಿವೆ. ಕಳೆದ 15 ದಿನಗಳಿಂದ ಬಸವನಹಳ್ಳಿ ಗ್ರಾಮದ ನಕ್ಷೆಯಲ್ಲಿ ಹರಿಜನ ಕೇರಿ ಎಂದು ಗುರುತಿಸಲಾದ ಪ್ರದೇಶದಲ್ಲಿ 20ಕ್ಕೂ ಹೆಚ್ಚು ಕುಟುಂಬಗಳು ಶೆಡ್ ಹಾಕಿಕೊಂಡು ವಾಸ ಮಾಡ್ತಾ ಇದ್ರು. ಹೀಗಾಗಿ ಈ ಬಗ್ಗೆ ಖಾಸಗಿ ಲೇಔಟ್ ಮಾಲೀಕರು ಪೊಲೀಸರಿಗೆ ದೂರು ನೀಡಿದ್ರು. ದೂರು ನೀಡಿದ ಬೆನ್ನಲ್ಲೇ ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರು ಅನಧಿಕೃತ ಶೆಡ್ಗಳನ್ನು ತೆರವುಗೊಳಿಸಿದ್ದು, ಹಲವು ಕುಟುಂಬಗಳು ನೆಲೆ ಕಳೆದುಕೊಂಡು ಬೀದಿಗೆ ಬಿದ್ದಿದ್ದಾರೆ. ಈಗ ಬೇರೆ ಜಾಗಕ್ಕೆ ಬಂದು ನಾವು ಕೂತಿದೀವಿ, ಅವ್ರ ಹಕ್ಕುಪತ್ರ ಐತೆ, ಅವ್ರ ಖಾತೆ ಐತೆ, ಎಲ್ಲ ಐತೆ ತಾನೇ. ಅದನ್ನ ನೀವು ಅವರು ಕೋರ್ಟಿಗೆ ಫೈಟ್ ಮಾಡಿ ನಾವು ಮಾಡ್ತೀವಿ. ಅದ್ರ ಹೊಡೆದಕ್ಕೆ ಇನ್ನು ಹೊಟ್ಟೆ ಇದು ತೀರ್ಸ್ಕೊಳ್ಳೋದಾರೆ, ಹೊಟ್ಟೆವ್ರು ತೀರ್ಸ್ಕೊಳ್ಳೋದ್ರಲ್ಲಿ ಏನ್ ಸಿಗುತ್ತೆ ಅದು ಗೊತ್ತಿಲ್ಲಮ್ಮ. ನಮ್ಮ ಮುಖೇಶ್ ಅಲ್ಲ, ಮುಖೇಶ್ ಅಣ್ಣ ಹೇಳಿದ್ರು ಅಂತ ಯಾರನ್ನ ಬೇಕಾದ್ರೆ ಕೊಲೆ ಮಾಡ್ತೀರಾ ನೀವು? ಕೊಲೆ ಮಾಡೋಷ್ಟು ಇತ್ತ ರಾತ್ರಿ ವೇಳೆ 6 ಮಂದಿ ಅಪರಿಚಿತರು ಬಂದು ಲಾಂಗ್ ಹಾಗೂ ಬೇಸ್ಬಾಲ್ ಸ್ಟಿಕ್ ಹಿಡಿದು ಕೂಡಲೇ ಜಾಗ ಖಾಲಿ ಮಾಡುವಂತೆ ಬೆದರಿಕೆ ಹಾಕಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಅಲ್ಲದೆ ಟಾರ್ಪಲ್ಗಳಿಗೆ ಬೆಂಕಿ ಹಚ್ಚಲು ಯತ್ನಿಸಿದ್ದು, ಈ ಸಂದರ್ಭದಲ್ಲಿ ಮಹಿಳೆಯರು ಹಾಗೂ ಅಪರಿಚಿತರ ನಡುವೆ ವಾಗ್ವಾದವೂ ನಡೆದಿದೆ. ಅಲ್ಲದೆ ಈ ಪ್ರಕರಣದಲ್ಲಿ ಲೇಔಟ್ ಮಾಲೀಕರಿಗೆ ಶಾಸಕ ಸಿಮೆಂಟ್ ಮಂಜು, ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್ ಹಾಗೂ ಮಾಜಿ ಪುರಸಭೆ ಸದಸ್ಯ ಮುಖೇಶ್ ಶೆಟ್ಟಿ ಕೈವಾಡವಿದೆ ಎಂದು ಗ್ರಾಮದ ಕೆಲವರು ಆರೋಪಿಸಿದ್ದಾರೆ. ಅದೇನೇ ಆಗಲಿ, ಶೆಡ್ ಕಳೆದುಕೊಂಡು ಬೀದಿಗೆ ಬಿದ್ದು ಸಂಕಷ್ಟಕ್ಕೆ ಸಿಲುಕಿರುವ ಕುಟುಂಬಗಳಿಗೆ ನ್ಯಾಯ ಒದಗಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದರು. ನಾಸಿರ್, ಪ್ರಜಾಶಕ್ತಿ ಟಿವಿ, ಅರಸೀಕೆರೆ.